14 ಕ್ಷೇತ್ರಗಳಲ್ಲೂ ಕೂಡ ಭರದಿಂದ ವೋಟಿಂಗ್ಸ್ ಆಗ್ತಾ ಇದೆ. ಈಗಾಗಲೇ ನಾವು ತಿಳಿಸ್ತಾ ಇದ್ವಿ, ಸೆಲೆಬ್ರಿಟಿಗಳ ವೋಟಿಂಗ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ. ಸೊ ನಟ ಸುದೀಪ್ ಅವರ ಆಗಮನ ಕೂಡ ಆಗಿದೆ. Can you show your finger also, sir? Sir, for Sudeep, what is the issue? Do you look at the party? Do you look at the candidate? What do you look at, sir? I look at my country, sir. And also, what is the issue, sir? What is the issue? Development or changes, sir? What is your issue? Development or change? Sir, Development or change? anything good for the country and the people, sir. ಸರ್, ಈಗ ಕನ್ನಡದಲ್ಲಿ ಸರ್ ಈಗ ಹೆಂಗ್ ಸಂದೇಶ ಕೊಡ್ತೀರಿ ಸರ್ ಎಲ್ಲರಿಗೂ ಮತದಾನ ಮಾಡಿ ಅಂತ? ಯಾಕಂದ್ರೆ ತುಂಬಾ ಜನ ಮತದಾನ ಮಾಡಲ್ಲ ಈ ಟೈಮಲ್ಲಿ. ಬೆಂಗಳೂರು ಸಿಟಿಲಂತೂ ತುಂಬಾ ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಮುಂದೆ ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. and also the people of Bengaluru, people of Bengaluru don't come out and vote. It's long weekend and also. ವಾಟ್ ಕ್ಯಾನ್ ಯು ಡೂ ಸರ್? ಈಗ ಕೆಲವರು ವೋಟ್ ಎಷ್ಟು ಯಾರು ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂದಾಗ ಏನ್ ಮಾಡೋಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದು ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ಮಾಡೋಕ್ಕಾಗದೇ ಇರೋರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ ಅಂದಾಗ ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯಾರು ಬರ್ತಾ ಇಲ್ವೋ ವೋಟ್ ಹಾಕೋಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯಾರು ಬರ್ತಾ ಇದ್ದಾರೋ ಅವ್ರ ಬಗ್ಗೆ ಗಮನ ಕೊಡೋಣ. ಯಾಕಂದ್ರೆ ಒಳ್ಳೇದಾದ್ರೆ ಮನೇಲಿ ಕೂತಿರೋರ್ಗೂ ಆಗ್ತಾ ಇದೆಯಲ್ಲ, वोट हाथ दे रहे ಆಗ್ತಾ ಇಲ್ಲ ಅನುಭವಿಸ್ಲಿಕ್ಕೆ. हिंदी में कोई बोलते हैं, हिंदी में लोगों के लिए अपील करते हैं, हिंदी में क्या कहेंगे? आपने वोट का क्या महत्व आपने वोट किया है, हिंदी में कुछ बोलते हैं आप? सर, जो वोट नहीं कर रहे उसके लिए हम मेरे पास कुछ मैसेज नहीं है सर. जो ಇಲ್ಲ ನೆಕ್ಸ್ಟ್ ವರ್ಷ ಹೇಳ್ತೀನಿ ನಾನು. ಇವಾಗ ರಿಚರ್ಡ್ ಆಂಥೋನಿದು ಪ್ರೀ ಪ್ರೊಡಕ್ಷನ್ ಶುರು ಆಗಿದೆ. ಓಕೆ, ಸುದೀಪ್ ಅವ್ರು ಹೇಳಿದ್ದು ಒಂದು ಹಂತದಲ್ಲಿ ನಿಜ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ಎಷ್ಟು ವರ್ಷ ಅಂತ ಅಂದ್ಬಿಟ್ಟು ಜನರಿಗೆ ಹೇಳೋದು, ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಬನ್ರಪ್ಪ ಅಂತ ಇನ್ನೆಷ್ಟು ಕರೆಯೋಕ್ಕಾಗತ್ತೆ ಅಂಥವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡ್ಬೇಕಿನ್ನು ಅಷ್ಟೇ. ಯಾರು ಮತದಾನ ಮಾಡೋದಕ್ಕೆ ಬಂದಿದ್ದಾರೆ ಅವ್ರುಗಳನ್ನ ಹೊಗಳಿ ಇಂಥವ್ರನ್ನ ನೆಗ್ಲೆಕ್ಟ್ ಮಾಡಿ ಬಿಡಬೇಕಾಗುತ್ತೆ. ಅದರ್ವೈಸ್ ತಿಳುವಳಿಕೆ ಇರ್ತಕ್ಕಂಥವ್ರು, ಜವಾಬ್ದಾರಿ ಇರ್ತಕ್ಕಂಥವ್ರು ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ಅವ್ರು ಯಾವುದೇ ಸಂದರ್ಭದಲ್ಲಾದರೂ ಕೂಡ ಅವಕಾಶ ಮಾಡಿಕೊಂಡು ಬಂದು ವೋಟ್ ಮಾಡೇ ಮಾಡ್ತಾರೆ. ಅಂದರೆ ಬೇರೆ ರಾಜ್ಯಕ್ಕೆ ಹೋಗಬೇಕು. ಮತದಾನ ಮಾಡ್ಕೊಂಡ್ಬಂದ್ರಿ ಹೇಗಿದೆ ಸರ್? ನಾನು ಇವತ್ತು ಮತದಾನವನ್ನು ಮಾಡಿದ್ದೇನೆ. ಹಾಗೂ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇವತ್ತು ಮತದಾನ ನಮ್ಮ ಕ್ಷೇತ್ರದಲ್ಲೂ ಚೆನ್ನಾಗಿ ನಡೆದಿದೆ. ಈ ಬೂತ್ನಲ್ಲಿ ಒಂದು 35% ಅಷ್ಟು ಪೋಲಿಂಗ್ ಆಗಿದೆ. ಸೊ ನಮ್ಮ ಕ್ಷೇತ್ರದಲ್ಲಿ 11 ಗಂಟೆಗೆ ಮೊದಲೇ 21% ಮತದಾನ ಆಗಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ ಮತದಾನ. ಇನ್ನೂ ಸ್ವಲ್ಪ ಬಿಸಿಲು ಅಂತ ಇದ್ದರೂ ಕೂಡ ಬಿಸಿಲಿನ ನಡುವೆ ಕೃಷ್ಣ ಭೈರೇಗೌಡ, ಬ್ಯಾಟರಾಯನಪುರ ಕ್ಷೇತ್ರ, ಈಗಾಗಲೇ ಅವರು ಕೂಡ ಮತದಾನ ಮಾಡಿದ್ದಾರೆ. ಬಹುತೇಕರು ಯಾರೂ ಮಿಸ್ ಮಾಡಿಕೊಂಡಿಲ್ಲ. ಸೊ ನಮಗೀಗ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಮತದಾನ ತುಂಬ ಬಿರುಸಿನಿಂದ ಸಾಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮನಹುಂಡಿಗೆ ಬಂದು ಮತ ಚಲಾಯಿಸಿ ಹೋದರು. ಅವರು ಮತ್ತು ಅವರ ಪುತ್ರ ಎಲ್ಲರೂ ಕೂಡ ಇದೇ ರೀತಿಯಾದಂತಹ ಉತ್ಸಾಹವನ್ನು ತೋರಿಸಿದ್ರೆ 80% ವೋಟಿಂಗ್ ಆಗಬೇಕು. ಕಳೆದ ಬಾರಿ ಮಂಡ್ಯದಲ್ಲಿ 80% ವೋಟಿಂಗ್ ಆಗಿತ್ತು. ಅದು ಹೈಯೆಸ್ಟ್, ಅದು ನನ್ನ ಪ್ರಕಾರ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ವೋಟಿಂಗ್ ಆಗಿದ್ದು ಮಂಡ್ಯದಲ್ಲಿ ಕಳೆದ ಬಾರಿ. ಈ ಸಾರ್ತಿನೂ ಹೆಚ್ಚು ಕಡಿಮೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ 80% ವೋಟಿಂಗ್ ಆಯಿತು ಅಂತಂದರೆ ನಮ್ಮ ಬೆನ್ನನ್ನು ನಾವೇ ತಟ್ಕೋಬೋದು. ನಿಜವಾಗ್ಲೂ ಕೂಡ ಆ ರೀತಿ ಆಗಬೇಕು. ಪ್ರಮುಖವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜನ ಯಾರು ಕೂಡ ಅವರು ಹಿರಿಯರು, ತುಂಬ ಮೊದಲಿಂದಲೂ ತುಂಬಾ ನಮಗೆ ಗೌರವ ಇದೆ ಅವ್ರ ಬಗ್ಗೆ. ಅವರ ಹೇಳಿಕೆಗೆ ನಾನು ಇನ್ನೊಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ. ಆದರೂ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ, ಇಲ್ಲಾಂದರೆ ಅವ್ರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ. ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇತ್ತು ಅನ್ನೋದು. ನಾನು ಪಕ್ಷೇತರ ಸಂಸದೆ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ಗೆಲುವನ್ನು ಇಲ್ಲಿ ನನಗೆ ಜನ ಕೊಟ್ಟಿದ್ದರು. ಅದೇ ರೀತಿ 5 ವರ್ಷಗಳು ನನ್ನ ಜವಾಬ್ದಾರಿನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ. ಸಣ್ಣದೋ ದೊಡ್ಡದೋ ಅಂಬರೀಷ್ ಅವರಿಗೆ ನನಗೆ ಆದಂಥ ಒಂದು ಬೆಂಬಲ, ಒಂದು ಪಡೆ, ಒಂದು ಶಕ್ತಿ ಅನ್ನೋದು
ಜಿಲ್ಲೆಯಲ್ಲಿ ಇದ್ದೇ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನ ಓಕೆ, ಸುಮಲತಾ ಅವರು ಆ ಪ್ರಶ್ನೆಗೇನು ಉತ್ತರ ಕೊಡ್ತಾರೆ ದೇವೇಗೌಡರು ಮಾಡಿದ ಆರೋಪಕ್ಕೆ? ದೇವೇಗೌಡರು ಹೇಳಿದ್ದು ಕುಮಾರಸ್ವಾಮಿಗೆ ಸುಮಲತಾ ಅವರು ಕ್ಷೇತ್ರದಲ್ಲಿ ಬೆಂಬಲ ಕೊಡಲಿಲ್ಲ, ಕೋಆಪರೇಟ್ ಮಾಡಲಿಲ್ಲ ಅಂತ. ಅಲ್ಲ, ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ತರುವಂಥ ಒಂದು ಪ್ರಕ್ರಿಯೆಗಳನ್ನು ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಇದು ಅವರ ಕುಟುಂಬಕ್ಕೆ ನಾಚಿಕೆ ತರಬೇಕು. ಅದ್ರ ಬಗ್ಗೆ ಮೊದಲು ಅವರು ಹೇಳಿಕೆಗಳನ್ನು ಕೊಡಲಿ. ಸುಮ್ಮನೆ ದಾರಿ ತಪ್ಪಿಸುವಂಥದ್ದನ್ನು ಬಿಟ್ಟು ಮೊದಲು. ಓಕೆ, ಡಿ ಕೆ ಸುರೇಶ್ ಅವರು ಕೂಡ ಮಾತನಾಡ್ತಾ ಇದ್ದರು. ಎಲ್ಲರೂ ಕೂಡ ಇವತ್ತೊಂದು ದಿವಸ ರಾಜಕಾರಣಿಗಳು ಕೂಡ ಇಷ್ಟು ದಿವಸ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಿಗೆ ಪ್ರಚಾರಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗಿದ್ದವರು ಇವತ್ತು ಅವ್ರಿಗೂ ಕೂಡ ಇವತ್ತೊಂದು ದಿನ ಫ್ರೀ. ಓಟ್ ಹಾಕೋದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಇರಲ್ಲ. ನೆಕ್ಸ್ಟ್ ನಾಳೆಯಿಂದ ಅವರೆಲ್ಲ ಉತ್ತರ ಕರ್ನಾಟಕದ ಕಡೆ ಬೇರೆ ಬೇರೆ ಕ್ಷೇತ್ರಗಳ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ.